So welcome to my YouTube channel. Today we'll solve the second problem in the projections of the line. Okay, we will read the statement of the problem. Nodi statement hegide andre a line AB 20 mm long is inclined to HP at 30 degree and inclined to VP at 45 degree. Draw the front view and top view of the line. Determine their length. Also measure the perpendicular distance of B from the both HP and VP ಅಂತ ಕೊಟ್ಟವನೆ. ಇಲ್ಲಿ ನೋಡಿ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಈ ಲೈನ್ AB ಅಂದ್ರೆ ಇಟ್ ಇಸ್ ಅ ಟ್ರೂ ಲೆಂತ್. ಓಕೆ, ಟ್ರೂ ಲೆಂತ್ ಗೆ ಸಂಬಂಧಪಟ್ಟಿದ ಆಂಗಲ್ ಇದೆ, ಒಂದು 30 ಡಿಗ್ರಿ ಇದೆ, ಮತ್ತೊಂದು 45 ಇದೆ. ಸೊ 30 ಡಿಗ್ರಿ ವಿತ್ ಇಸ್ ರೆಸ್ಪೆಕ್ಟ್ ಟು ದಿ HP, ನಥಿಂಗ್ ಬಟ್ ಇಟ್ ಇಸ್ ದ ಥೀಟಾ ಇದೆ, and 45 degree with respect to the VP ಇದೆ, that is called as the phi ಇದೆ. So in this problem we have to find the front view length, also we have to find the top view length, also we have to find the alpha, and we have to find the beta. Okay, here we are already these are the in the given data. ಇಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ HP ದು ಮೇಲ್ಗಡೆನೂ ಇಲ್ಲ, HP ದು ಕೆಳಗಡೆನೂ ಇಲ್ಲ, ಅಂದ್ರೆ XY ಲೈನ್ ಮೇಲ್ಗಡೆ ಕೂಡ ಇಲ್ಲ, XY ಲೈನ್ ಕೆಳಗಡೆ ಇಲ್ಲ, ಅಂದ್ರೆ ಇದು ಆನ್ ಅಂತಿದೆ. ಓಕೆ, ಇದು ಅಂತ ಆನ್ ದಿ XY ಲೈನ್ ಅಂತಿದೆ. ಓಕೆ, ದಿಸ್ ಪ್ರಾಬ್ಲಮ್ ವಿಲ್ ಸಾಲ್ವ್ ವಿತ್ ಹೆಲ್ಪ್ ಆಫ್ ದಿ ಸಾಫ್ಟ್ವೇರ್. ಬನ್ನಿ ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ. ಸಾಫ್ಟ್ವೇರ್ ಓಪನ್ ಮಾಡ್ಕೊಂಡು ಆಮೇಲೆ ಸೀಟ್ ಸೆಟಪ್ ಎಲ್ಲ ಮಾಡ್ಕೊಳ್ಳಿ. ಸೀಟ್ ಸೆಟಪ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ, ಲೈನ್ ಕಮಾಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ XY ಅಲ್ಲಿ ನಾರ್ಮಲ್ ಲೈನ್ ಇದೆ, ಸೊ ಸೆಲೆಕ್ಟ್ ದಿ ನಾರ್ಮಲ್ ಲೈನ್. So select the first point and select the second point, so it becomes a your XY line. Now with help of the text command, okay, we can write this end is called as X and this is the another end of the line is called as Y. XY line ಮೇಲ್ಗಡೆ ಏನಿದೆ ಅಂದ್ರೆ ವರ್ಟಿಕಲ್ ಪ್ಲೇನ್ ಇದೆ, XY line ಕೆಳಗಡೆ ಏನಿದೆ ಅಂದ್ರೆ ಹಾರಿಜಾಂಟಲ್ ಪ್ಲೇನ್ ಅಂತ ಹೇಳಿ. ಸೂಪರ್. ಇವಾಗ ಏನಿದೆ, ಒಂದು ಪಾಯಿಂಟ್ ಇದೆ, ಎ ಪಾಯಿಂಟ್, ಇಟ್ ಈಸ್ ಆನ್ ಇದೆ. ಓಕೆ, ಆನ್ ಇದೆ ಅಂದ್ರೆ ಸೆಲೆಕ್ಟ್ ದಿ ಲೈನ್ ಕಮಾಂಡ್. ಇದು XY ಲೈನ್ ಮೇಲ್ಗಡೆ ಇದೆ, ಡ್ರಾ ದಿ ಟ್ರೂ ಲೆಂತ್. ಓಕೆ, ಇಲ್ಲಿ ನೋಡಿ ಟಫ್ ಇತ್ತು, ಇಲ್ಲಿ ಅಗೋ ಮತ್ತು ಇನ್ ಫ್ರಂಟ್ ಆಫ್ ಏನು ಕೊಟ್ಟಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ ಇಟ್ ಈಸ್ ಆನ್ ದಿ XY ಲೈನ್ ಅಂತ ಕೊಟ್ಟವನೆ, ಬಟ್ ನಮಗೆ ಟ್ರೂ ಲೆಂತ್ ಆಂಗಲ್ ಕೊಟ್ಟವನೆ ಮತ್ತೆ ಟ್ರೂ ಲೆಂತ್ ಇನ್ಕ್ಲಿನೇಷನ್ ಕೊಟ್ಟವನೆ. ಓಕೆ, ಟ್ರೂ ಲೆಂತ್ ಎಷ್ಟು ಕೊಟ್ಟವನೆ, ಲೆಂತ್ is equal to 80 ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಆಂಗಲ್ ಎಷ್ಟು ಕೊಟ್ಟವನೆ, ಸೊ 30 ಡಿಗ್ರಿ ಟೈಪ್ ಮಾಡಿ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಸೆಲೆಕ್ಟ್ ದಿ ಲೈನ್ ಕಮಾಂಡ್ ಫ್ರಮ್ ದಿ ಸೇಮ್ ಪಾಯಿಂಟ್ ಈ ಕಡೆ ಹಾಕೊಳ್ಳಿ, ಅಂದ್ರೆ ಇಟ್ ಶುಡ್ ಬಿ ಬಿಲೋ ದಿ XY ಲೈನ್. ಸೊ ಲೆಂತ್ ಆಫ್ ದ ಟ್ರೂ ಲೆಂತ್ is equal to ಎಷ್ಟಿದೆ, 80, ಎಂಟರ್. ಆಂಗಲ್ ಎಷ್ಟಿದೆ, 45 ಇದೆ, 45 ಇದ್ರೆ ಮೈನಸ್ ಆಫ್ 45 ತಗೊಂಡ್ಬಿಡಿ, ಇದು ಓವರ್. ಓಕೆ, once this diagram is over, select the line command, select the line as normal line, select the, okay, if you want you can change the color. From this end you can draw the locus line. Similarly again draw the locus from this point, draw the locus from both the end. ಓಕೆ, ಇವಾಗ ನೋಡಿ, ಇವಾಗ ಏನಿದೆ ಪಾಯಿಂಟ್ ಏನಿದೆ, ಫಸ್ಟ್ ಪಾಯಿಂಟ್ ಇಟ್ ಈಸ್ ಆನ್. XY ಲೈನ್ ಏನ್ ಬರುತ್ತೆ, ಸೆಲೆಕ್ಟ್ ದಿ ಟೆಕ್ಸ್ಟ್ ಕಮಾಂಡ್. ಇದು ಪಾಯಿಂಟ್ XY ಲೈನ್ ಮೇಲೆ ಇದೆಯಲ್ಲ, ಇದು ಪಾಯಿಂಟ್ ಎ ಪಾಯಿಂಟ್ ಇದೆ. ಎ ಅಂದ್ರೆ ವಿತ್ ಡ್ಯಾಶ್ ಬರಬೇಕು ಮೇಲ್ಗಡೆ XY ಲೈನ್. ಓಕೆ, ಎ ವಿತ್ ಡ್ಯಾಶ್. ದ ಪಾಯಿಂಟ್ ಈಸ್ ಪ್ರೆಸೆಂಟ್ ಬಿಲೋ ದಿ XY ಲೈನ್, ಇಟ್ ಈಸ್ ಆಲ್ಸೋ ಎ ವಿಥೌಟ್ ಡ್ಯಾಶ್. Okay, so this is the another point. Okay, this is called, okay, select the true length, select the small dimensions, this is equal to, okay, select the small dimensions. ಇದು ಎಷ್ಟಿದೆ ಮೆಜರ್ ಮಾಡ್ಕೊಳ್ಳಿ, 80 ಇದೆ, this is 80, and select the angle between true length and this angle is equal to how much, Control Z ಹೋಗಿ from this to this angle 30 ಇದೆ. ಇವಾಗ this angle, once again select the x angle between this side, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ, 45 ಇದೆ ನೋಡಿ. ಓಕೆ, once this is over, after this ಇವಾಗ ನಿಮಗೆ ಏನು ಗೊತ್ತಿದೆ, ಟ್ರೂ ಲೆಂತ್ ಗೊತ್ತಿದೆ. ಓಕೆ, ಮೇಲ್ಗಡೆ ಗೊತ್ತಿರುವಂತ ಟ್ರೂ ಲೆಂತ್ ಇಂದ ಪ್ರೊಜೆಕ್ಟ್ ಮಾಡಿಬಿಟ್ಟು ರೊಟೇಟ್ ಮಾಡಿದ್ರೆ ನಿಮಗೆ ಕೆಳಗಡೆ ಟಾಪ್ ವ್ಯೂ ಸಿಗುತ್ತೆ.
ಎಕ್ಸ್ ವೈ ಲೈನ್ ಇಂದ ಕೆಳಗಡೆ ಇರೋದಿಲ್ಲ ಇದು ಟ್ರೂ ಲೆಂತ್ ನ ಪ್ರೊಜೆಕ್ಟ್ ಮಾಡಿಬಿಟ್ಟು ರೊಟೇಟ್ ಮಾಡಿದ್ರೆ ದಿ ಫ್ರಂಟ್ ವ್ಯೂ ಅಬೋವ್ ದಿ ಎಕ್ಸ್ ವೈ ಲೈನ್. ಸಿಂಪಲ್ ನೋಡಿ. ಇವಾಗ ಸೆಲೆಕ್ಟ್ ದಿ ಟೆಕ್ಸ್ಟ್ ಕಮಾಂಡ್. ಇದು ಪಾಯಿಂಟ್ ಯಾವ್ದಿದೆ ಟ್ರೂ ಎಂಡ್ ಇಂದ ಅನದರ್ ಎಂಡ್. ಟ್ರೂ ಲೆಂತ್ ಏನಿದೆ ಅಂದ್ರೆ ಅನದರ್ ಎಂಡ್ ಅಂದ್ರೆ B1 ಡ್ಯಾಶ್. ಇದು B1 ಡ್ಯಾಶ್. ಇದು ಏನಿದೆ ಅಂದ್ರೆ B1. ಓಕೆ, ಇವಾಗ ಡ್ರಾ ದಿ ಆರ್ ಯು ಹ್ಯಾವ್ ಟು ಪ್ರೊಜೆಕ್ಟ್ ದಿ ಲೈನ್ ಫ್ರಮ್ ದಿ B1 ಡ್ಯಾಶ್ ಟು XY ಲೈನ್. Then select the center, arc by center method, make this as a center. Okay, better ನೋಡಿ, ಜೂಮ್ ಮಾಡೋದು ಚೂರ್ ಬೆಟರ್. ಜೂಮ್ ಅಲ್ಲಿ ಮಾಡಿದ್ರೆ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ ನೋಡಿ. ಸೆಲೆಕ್ಟ್ ದಿ ಆರ್ಕ್ ಬೈ ಸೆಂಟರ್ ಪಾಯಿಂಟ್. ಸೆಲೆಕ್ಟ್ ದಿಸ್ ಇಸ್ ಸೆಂಟರ್ ಪಾಯಿಂಟ್ and this is the end of the arc. Then you have to draw an arc such a way that it should be cut the locus of the B1. Okay, select the line command. Select the line command. Select the visible line. ನೋಡಿ, ಇವಾಗ ಜೂಮ್ ಹಾಕ್ಬಿಡಿ ಅಮ್ಮ ಕೆಳಗಡೆ. You have to draw the ಜೂಮ್ ಹಾಕ್ಬಿಟ್ಟು select the line command and visible line. ಈ ಪಾಯಿಂಟ್ ಏನಿದೆಲ್ಲ ಈ ಪಾಯಿಂಟ್ ಮತ್ತೆ ಇದು ಲೋಕಸ್ ಅಂಡ್ ದಿಸ್ ಆರ್ಕ್ ಆರ್ ಇಂಟರ್ಸೆಕ್ಟಿಂಗ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ನ ಇದು ಎರಡು ಜಾಯಿಂಟ್ ಮಾಡ್ಬಿಡಿ. ಇದು ವಿಸಿಬಲ್ ಲೈನ್ ತಗೊಂಡ್ ಮಾಡ್ಬಿಡಿ. ಸೆಲೆಕ್ಟ್ ದಿ ಲೈನ್ ಕಮಾಂಡ್. Here select the visible line. Select the visible lines. Select the first point of the top view, and this is where this intersecting of line arc and locus are intersecting na ಆ ಪಾಯಿಂಟ್ ನ ತಗೊಂಡ್ಬಿಡಿ ಜಾಯಿಂಟ್ ಮಾಡಿದ್ರೆ this is called as top view of the line. This point ಗೆ ಏನಂತ ಕರಿತೀವಿ? select the line command. ಇದನ್ನ B ಅಂತ ಕರ್ಕೊಳ್ಳಿ. ಮುಗಿತು. Similarly, go through the zoom. Select this part as a zoom part. Okay, next select the line command. Draw the or project the line from the B1 dash. ಇದನ್ನ project ಮಾಡಿಬಿಟ್ಟು it should be normal line. Okay, select the line command. Select the line command. Here go through select line. Select the and you have to project it. Select the arc by center point. A dash as the first point and this is the end point of the arc. Then you have to draw an arc. So you have to draw an arc in such a way that it should be intersect the locus of the line B1. ಇವಾಗ ನೋಡಿ, ಇವಾಗ ಏನು ಮಾಡಿ ಅಂದ್ರೆ ಚೂರ್ ಜೂಮ್ ಹಾಕೊಂಡ್ಬಿಡಿ. Zoom this particular portion and select the line. So here we have to select the visible line. So change the thickness. Nodi, A dash is the first point of the line, and where this locus line and this arc are intersecting at particular point, this is the another point of the line. With help of text command, you can write this point is called as B dash. ನೋಡಿ, A dash B dash ಇದೆಯಲ್ಲ, this is called as front view. A dash and B1 dash ಇದೆ, it is the true length. Okay, ನಾನು ಇವಾಗ select the angle between. Okay, select the true line and this XY line. This is 45 degree. With help of small dimensions, you have to measure the length of the top view. Sorry, length of the front view. Now zoom it. Now fit it, zoom it, select the second portion. Okay, now you go for angle between. Select this XY line and this top line. This is top view. This is 55 degree. Go through the small dimensions, measure the length of the top view. ನೋಡಿ, once again ಈ ಪ್ರಾಬ್ಲಮ್ ಅಲ್ಲಿ A dash ಮತ್ತು B1 dash ಇದೆಲ್ಲ ಇಟ್ ಈಸ್ ಎ ಟ್ರೂ ಲೆಂತ್ ಅಂಡ್ ಇದು ಟ್ರೂ ಲೆಂತ್ ಗೆ ಸಂಬಂಧಪಟ್ಟಿದ್ದ ಆಂಗಲ್ ಥೀಟಾ ಅಂಡ್ A1 dash ಮತ್ತೆ B1 dash ಇದೆಲ್ಲ ಇದನ್ನ ಟಾಪ್ ವ್ಯೂ ಆಫ್ ದಿ ಲೈನ್.
ಇದಕ್ಕೆ ಸಂಬಂಧಪಟ್ಟಿದ್ದ ಆಂಗಲ್ ಅಲ್ಫಾ. ಆಮೇಲೆ ಎ ಇದೇ ಪಾಯಿಂಟ್, ಎ ಪಾಯಿಂಟಿಗೆ ಮತ್ತು B1 ಪಾಯಿಂಟ್ ಇದೆಲ್ಲ ಇದಕ್ಕೆ ಟ್ರೂ ಲೆಂತ್. ಇದಕ್ಕೆ ಸಂಬಂಧಪಟ್ಟಿದ್ದ ಆಂಗಲ್ ಸೈ. ಆಮೇಲೆ ಎ ಮತ್ತು ಬಿ ಗೆ ಲೈನ್, ದಿಸ್ ಇಸ್ ಕಾಲ್ಡ್ ಆಸ್ ಬಿ ಲೈನ್. ಎ ಮತ್ತು ಬಿ ಏನಿದೆಲ್ಲ ಇಟ್ ಇಸ್ ಎ ಟ್ರೂ ಲೈನ್ ಅಂಡ್ the angle respect to this is called as beta. Okay, by this we are going to conclude the problem number 2.